ಆ ದಿನದ ಶುಭ ಶುಕ್ರವಾರದಂದು 3 ಜನ ವ್ಯಕ್ತಿಗಳನ್ನು ಇಲ್ಲವೇ 3 ವಿಧವಾದ ಜನರನ್ನು ಬಯಲುಪಡಿಸಿತು. ಒಬ್ಬನು ಯೂದ, ಪಾಪಿಷ್ಠನು. ಎರಡನೆಯವರು ಶಿಷ್ಯರು, ಹೇಡಿಗಳು. ಮೂರನೆಯವನು ಬರಬ್ಬ, ಪತನವಾಗುತ್ತಿರುವಂಥವನು. ಯೂದ ಯೇಸುಕ್ರಿಸ್ತನ ಶಿಷ್ಯರಲ್ಲಿ ಒಬ್ಬನೆಂದು ಕರೆಯಲ್ಪಟ್ಟಿದ್ದ. ಯೇಸುಕ್ರಿಸ್ತನೊಂದಿಗೆ ನಡೆದಿದ್ದ, ಯೇಸುಕ್ರಿಸ್ತನೊಂದಿಗೆ ಸೇವೆಯಲ್ಲಿ ಪಾಲ್ಗೊಂಡಿದ್ದ, ಯೇಸುಕ್ರಿಸ್ತನ ಪ್ರೀತಿಯನ್ನು ನೋಡಿದ, ಅಪೋಸ್ತಲರಲ್ಲಿ ಒಬ್ಬನೆಂದು ಕರೆಯಲ್ಪಟ್ಟಿದ್ದ, ಅಪೋಸ್ತಲರಲ್ಲಿ ಸದಸ್ಯನಾಗಿದ್ದ. ಆದರೆ ದಯವಿಟ್ಟು ಗಮನಿಸಿ, ಆ ಶುಕ್ರವಾರ ಅವನ ಬದುಕನ್ನೆಲ್ಲ ಬಯಲುಪಡಿಸಿತು. ಏನೆಂದು? ಅವನು ತೋರ್ವಿಕೆಗೆ ಭಕ್ತನಾಗಿದ್ದಾನೆಂದು, ತೋರ್ವಿಕೆಗೆ ಮಾತ್ರ ಆತ್ಮಿಕನೆಂದು, ತೋರ್ವಿಕೆಗೆ ಮಾತ್ರ ಶಿಷ್ಯನೆಂದು. ಆದರೆ ವಾಸ್ತವದಲ್ಲಿ ಅವನೊಬ್ಬ ಮೋಸಗಾರನಾಗಿದ್ದ. ಈ ದಿನ, ಈ ಶುಕ್ರವಾರ ನಮ್ಮ ಜೀವಿತದಲ್ಲಿ ಯೂದನ ಗುಣಗಳಿವೆಯೇನೋ ಎಂದು ಪ್ರಶ್ನಿಸಿಕೊಂಡ್ರೆ ಚೆನ್ನಾಗಿರುತ್ತೆ. ಇಸ್ಕರಿಯೋತ ಯೂದನು ಯೇಸುಕ್ರಿಸ್ತನ ಶಿಷ್ಯನಾಗಿ, ಅಪೋಸ್ತಲರಲ್ಲಿ ಒಬ್ಬನಾಗಿ ಹೆಸರು ಪಡೆದಾಗ್ಯೂ ಕೂಡ ಆ ದಿನ ಶುಕ್ರವಾರದಂದು ಅವನೊಬ್ಬ ಮೋಸಗಾರನೆಂದು ಬಯಲಾಯ್ತು. ಈ ದಿನ ನಮ್ಮ ಮಧ್ಯ ಇದೀರಾ? ತೋರ್ವಿಕೆಗೆ ಭಕ್ತರೆಂದು ಕಾಣಿಸಿಕೊಳ್ತಾ, ತೋರ್ವಿಕೆಗೆ ಆತ್ಮಿಕರೆಂದು ಕಾಣಿಸಿಕೊಳ್ತಾ, ತೋರ್ವಿಕೆಗೆ ಕ್ರೈಸ್ತರೆಂದು ಕಾಣಿಸಿಕೊಳ್ಳುತ್ತಾ ಒಳಗಡೆ ಮೋಸಗಾರರಾಗಿ ಜೀವಿಸುವಂತವರಿದ್ದೀರಾ? ಈ ಶುಕ್ರವಾರದಂದು ನೀವು ಒಂದು ವೇಳೆ ಮೋಸಗಾರರಾಗಿರೋದಾದ್ರೆ ಕೇಳಿರಿ. ಆ ದಿನ ಶುಕ್ರವಾರದಂದು ಮೋಸಗಾರನಾಗಿರುವಂತಹ ಯೂದ ಪತನವಾಗಿ ಹೋದ, ನಾಶನವಾಗಿ ಹೋದ. ಆದರೆ ಈ ದಿನ ಅಂತಹ ಯೂದನನ್ನು ನೀವು ಹಿಂಬಾಲಿಸುವವರಾಗಿರಬಾರ್ದು, ಯೂದನಂತೆ ನಶಿಸಿ ಹೋಗುವವರಾಗಿರಬಾರ್ದು. ಎರಡನೇದು, ಶಿಷ್ಯರು ಹೇಡಿಗಳಾಗಿದ್ರು. ಅಷ್ಟೊತ್ತಿನವರೆಗೂ ಯೇಸುಕ್ರಿಸ್ತನೊಂದಿಗೆ ನಡೆಯುತ್ತಾರೆ, ಯೇಸುಕ್ರಿಸ್ತನು ಮಾಡಿರುವ ಅದ್ಭುತಗಳನ್ನು ನೋಡ್ತಾರೆ, ಯೇಸುಕ್ರಿಸ್ತನೊಂದಿಗೆ ಸೇವೆಯಲ್ಲಿ ಪಾಲ್ಗೊಳ್ಳುತ್ತಾರೆ, ಯೇಸುಕ್ರಿಸ್ತನ ಸೇವಕರೆಂಬ ಗೌರವ ಹೊಂದಿಕೊಳ್ತಾರೆ. ಆದರೆ ಯೇಸುಕ್ರಿಸ್ತನು ಯಾವಾಗ ಶಿಲುಬೆಯ ಮೇಲೆ ಮರಣ ಹೊಂದಬೇಕಾದ ಸಮಯ ಬಂದಿತೋ, ಯಾವಾಗ ಕಷ್ಟ ಬಂದಿತೋ, ಏನ್ ಮಾಡಿದ್ರು ಗೊತ್ತಾ? ಯೇಸುವನ್ನು ಬಿಟ್ಟು ಬಿಟ್ಟು ಓಡಿ ಹೋಗ್ತಾರೆ. ಯೇಸುವನ್ನು ಒಬ್ಬಂಟಿಗನನ್ನಾಗಿ ಬಿಟ್ಟು ಬಿಡುತ್ತಾರೆ. ನಮ್ಮ ಮಧ್ಯ ಅಂತಹ ಶಿಷ್ಯರು ಯಾರಾದರೂ ಇದ್ದೀರಾ? ಯೇಸುಕ್ರಿಸ್ತನನ್ನು ಹಿಂಬಾಲಿಸ್ತಾ ಇದ್ದೀರಿ, ಯೇಸುಕ್ರಿಸ್ತನ ಬೋಧನೆ ಕೇಳ್ತಾ ಇದ್ದೀರಿ, ಯೇಸುಕ್ರಿಸ್ತನ ಆಶೀರ್ವಾದಗಳನ್ನು ಹೊಂದಿಕೊಳ್ತಾ ಇದ್ದೀರಿ. ಆದರೆ ಕಷ್ಟ ಬಂದಾಗ, ನಷ್ಟ ಬಂದಾಗ, ಇಕ್ಕಟ್ಟು ಬಿಕ್ಕಟ್ಟು ಬಂದಾಗ ಯೇಸುಕ್ರಿಸ್ತನನ್ನು ಬಿಟ್ಟು ಬಿಟ್ಟು ಓಡಿ ಹೋಗುವಂತವರು ಯಾರಾದರೂ ನಮ್ಮ ಮಧ್ಯ ಇದ್ದೀರಾ? ಆ ದಿನದ ಶುಕ್ರವಾರ ಶಿಷ್ಯರು ಎಷ್ಟು ಹೇಡಿಗಳಾಗಿದ್ರೆಂದು, ಶಿಷ್ಯರು ಎಷ್ಟು ಬಲಹೀನರಾಗಿದ್ರೆಂದು, ಶಿಷ್ಯರು ಎಷ್ಟು ಅವಿಶ್ವಾಸಿಗಳಾಗಿದ್ರೆಂದು ಆ ಶುಕ್ರವಾರ ಬಯಲ್ಪಡಿಸಿತು. ಈ ದಿನದ ಶುಕ್ರವಾರ, ಈ ಶುಭ ಶುಕ್ರವಾರ, ಒಂದು ವೇಳೆ ನಮ್ಮ ನಡುವೆಯೂ ಅಂತಹ ಬಲಹೀನರಿದ್ದಾರೇನೋ? ಯೇಸುಕ್ರಿಸ್ತನೆಂಬ ದೇವರು ಒಳ್ಳೆ ದಿನಗಳಲ್ಲಿ ನಮ್ಮನ್ನು ಆಶೀರ್ವದಿಸಿದಾಗ, ದೇವರು ನಮ್ಮನ್ನು ಆಶೀರ್ವದಿಸಿದಾಗ, ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಿಸಿದಾಗ ಆತನನ್ನು ನಾವು ಹಿಂಬಾಲಿಸಿದವರಾಗಿದ್ದೇವೇನೋ? ಆದರೆ ಕಷ್ಟ ಬಂದಾಗ, ನಷ್ಟ ಬಂದಾಗ, ಇಕ್ಕಟ್ಟು ಬಿಕ್ಕಟ್ಟು ಬಂದಾಗ, ವ್ಯಾಧಿ ಬಾಧೆಗಳು ಬಂದಾಗ ಯೇಸುವನ್ನು ಬಿಟ್ಟು ಹೊರಟು ಹೋಗುವಂತಹ ಹೇಡಿಗಳಂತೆ, ಕೃತಜ್ಞತೆ ಇಲ್ಲದವರಾಗಿರುವಂತೆ ಇದ್ದೀರೇನೋ? ಈ ಶುಕ್ರವಾರದಂದು ಒಮ್ಮೆ ಪರಿಶೀಲಿಸಿಕೊಳ್ಳಿರಿ. ಮೂರನೇದಾಗಿ, ಬರಬ್ಬ, ಒಬ್ಬ ಪಾಪಾತ್ಮನು. ಜೀವಿತ ಕಾಲವೆಲ್ಲ ಮೋಸಗಾರನಾಗಿ ಜೀವಿಸಿದ, ಮನುಷ್ಯರಿಗೆಲ್ಲ ಮೋಸ ಮಾಡಿದ, ಇಷ್ಟ ಬಂದಂತೆ ಜೀವಿಸಿದ, ಒಂದು ಗುರಿ ಇಲ್ಲದಂತೆ, ಗಮ್ಯ ಇಲ್ಲದಂತೆ, ಕುಟುಂಬಕ್ಕೆ ಬೆಲೆ ಕೊಡದಂತೆ, ಹೆಂಡತಿ ಮಕ್ಕಳ ವಿಷಯದಲ್ಲಿ ಜವಾಬ್ದಾರಿಕೆ ಇಲ್ಲದಂತೆ, ತನ್ನ ಇಷ್ಟ ಬಂದಂತೆ ಜೀವಿಸಿದ. ಹಾಗೆ ಜೀವಿಸುತ್ತಾ ಒಂದು ವಿಷಯ ಅಂದುಕೊಂಡ, ಅದೇನ್ ಗೊತ್ತಾ? ನನ್ನ ಇಷ್ಟಾನುಸಾರವಾಗಿ ಜೀವಿಸುವಂಥದ್ದೇ ನನಗಿರುವ ಆಸೆ, ಹಾಗೆಯೇ ಜೀವಿಸುತ್ತೇನೆ. ಹಾಗೆಯೇ ಜೀವಿಸುತ್ತಾ, ಮೋಸ ಮಾಡುತ್ತಾ, ಮರುಳುಗೊಳಿಸುತ್ತಾ, ಕೊನೆಗೆ ಸಿಕ್ಕಾಕೊಳ್ಳುತ್ತಾನೆ. ಕೊಲೆ ಮಾಡುತ್ತಾ ಸಿಕ್ಕಾಕೊಳ್ಳುತ್ತಾನೆ. ಅಂದುಕೊಳ್ತಾನೆ, ನಾನು ಮಾಡುವ ಪಾಪ ಯಾರಿಗೂ ಗೊತ್ತಾಗೋದಿಲ್ಲ, ನನಗೆ ಯಾರು ಹಿಡಿದುಕೊಳ್ಳುವುದಿಲ್ಲ, ನಾನು ಯಾರಿಗೂ ಸಿಗುವುದೇ ಇಲ್ಲ ಅಂದುಕೊಳ್ತಾನೆ. ಆದರೆ ಆ ದಿನದ ಶುಕ್ರವಾರವು ಒಂದು ವಿಷಯವನ್ನು ಬಯಲ್ಪಡಿಸಿತು. ಏನೆಂದು ಗೊತ್ತಾ? ಬರಬ್ಬ ಒಬ್ಬ ಹಂತಕನು ಸಿಕ್ಕಾಕೊಂಡನು ಎಂದು. ದೊರಕುವುದು ಮಾತ್ರವಲ್ಲದೆ ಮರಣ ಪಾತ್ರನಾಗಿ, ಮರಣ ಶಿಕ್ಷೆಗೆ ಪಾತ್ರನಾಗಿ ಉಳಿದುಕೊಂಡ. ಆ ದಿನ ಶಿಲುಬೆಗೆ ಹಾಕಲ್ಪಡಬೇಕಾದ ಸಮಯದಲ್ಲಿ ಯೇಸುವನ್ನು ಬಿಟ್ಟು ಬಿಟ್ಟು ಬರಬ್ಬನನ್ನು ಶಿಲುಬೆಗೆ ಹಾಕುತ್ತೇನೆ, ಯಾಕೆಂದರೆ ಬರಬ್ಬ ಶಿಲುಬೆಗೆ ಹಾಕಲ್ಪಡುವುದಕ್ಕಾಗಿ ಅರ್ಹನು, ನರಹಂತಕನು ಎಂಬುದಾಗಿ ಬರಬ್ಬನನ್ನು ಶಿಲುಬೆಗೆ ಹಾಕುವುದಕ್ಕಾಗಿ ಪಿಲಾತನು ನಿರ್ಣಯ ತೆಗೆದುಕೊಂಡಿದ್ದ. ಆ ಬರಬ್ಬ ಸೆರೆಮನೆಯಲ್ಲಿ ಇವತ್ತಲ್ಲ ನಾಳೆ ಸಾಯುತ್ತೇನೆ ಅಂದುಕೊಳ್ಳುತ್ತಿರುವಾಗ, ನನಗೆ ಶಿಲುಬೆಗೆ ಹಾಕುತ್ತಾರೆ ಅಂದುಕೊಳ್ತಿರುವಾಗ, ಆ ಬರಬ್ಬನ ಬಳಿಗೆ ಸೈನಿಕರು ಬರುತ್ತಾರೆ. ಬರಬ್ಬ, ವಾಸ್ತವದಲ್ಲಿ ನೀನು ಸಾಯ್ಬೇಕೆತ್ತು ಮಾಡಿರುವ ಪಾಪಿಷ್ಟ ಕೆಲಸಗಳಿಗಾಗಿ. ಆದರೆ ಕೇಳು, ನಿನ್ನ ಸ್ಥಾನದಲ್ಲಿ ಯಾರೋ ಮೆಸ್ಸಯ್ಯನು ಅಂತೆ, ಯೇಸುಕ್ರಿಸ್ತನಂತೆ ಮರಣ ಹೊಂದುತ್ತಿದ್ದಾನೆ. ಫಲಿತವಾಗಿ ನಶಿಸಬೇಕಾಗಿರುವ ಶಿಲುಬೆಯ ಮೇಲೆ ಮರಣ ಹೊಂದಬೇಕಾದಂತಹ, ಸಾಯಬೇಕಾದಂತಹ ನಿನಗೆ ಶುಭವಾರ್ತೆ, ನೀನು ಇನ್ನು ಮರಣ ಹೊಂದುವ ಅವಶ್ಯಕತೆ ಇಲ್ಲ. ನಿನ್ನ ಸ್ಥಾನದಲ್ಲಿ ಯೇಸುಕ್ರಿಸ್ತನು ಮರಣ ಹೊಂದುತ್ತಿದ್ದಾರೆ.
ಯೂದ ಎಷ್ಟು ಪಾಪಿಷ್ಠನೆಂದು, ಶಿಷ್ಯರು ಎಷ್ಟು ಹೇಡಿಗಳೆಂದು, ಬರಬ್ಬ ಎಂತಹ ಧನ್ಯನೆಂದು ಆ ದಿನದ ಶುಭ ಶುಕ್ರವಾರ ಬಯಲುಪಡಿಸಿತು. ನಿಮ್ಮನ್ನು ಧನ್ಯರನ್ನಾಗಿ ಮಾಡುವುದಕ್ಕೋಸ್ಕರವೇ ಯೇಸುಕ್ರಿಸ್ತನು ಶಿಲುಬೆಯ ಮೇಲೆ ಮರಣ ಹೊಂದಿದ್ರು. ಯೂದನ ಹಾಗೆ ನಾಶವಾಗಿ ಹೋಗುತ್ತೀರೋ? ಶಿಷ್ಯರಂತೆ ಹೇಡಿಗಳಾಗಿಯೇ ಉಳಿದುಕೊಳ್ಳುತ್ತೀರೋ? ಇಲ್ಲವೇ ಬರಬ್ಬನ ಹಾಗೆ ರಕ್ಷಿಸಲ್ಪಡುತ್ತೀರೋ? ಇಲ್ಲವೇ ಕ್ರಿಸ್ತನು ಮರಣ ಹೊಂದುವುದರ ಮೂಲಕ ಹೇಗೆ ಬರಬ್ಬನು ಮರಣ ಶಿಕ್ಷೆಯಿಂದ ಹೇಗೆ ತಪ್ಪಿಸಿಕೊಂಡನೋ, ಹಾಗೆಯೇ ಈ ದಿನ ಮರಣ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುವಂತಹ ವ್ಯಕ್ತಿಯಾಗಿ ಇರಬೇಕೆಂದು ಆಶಿಸುತ್ತಾ ಇದ್ದೀರಾ? ಹೌದೆನ್ನುವವರು ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ನಮ್ಮೊಂದಿಗೆ ಮಾತಾಡಿದ್ದೀರಿ. ನೀವು ಎಷ್ಟೊಂದು ನಮ್ಮನ್ನು ಪ್ರೀತಿಸಿದ್ದೀರೆಂದು ತಿಳಿಯಪಡಿಸಿದ್ದೀರಿ. ಹಾಗೆಯೇ ಈ ಸಮಯದಲ್ಲಿ ಆ ದಿನದ ಶುಭ ಶುಕ್ರವಾರವು, ಅಂದಿನ ಶುಕ್ರವಾರವು ಒಬ್ಬ ಮೋಸಗಾರನನ್ನು ಬಯಲುಪಡಿಸಿತು. ಶಿಷ್ಯರು ಎಷ್ಟು ಹೇಡಿಗಳೆಂದು ಬಯಲುಪಡಿಸಿತು. ಹಾಗೆಯೇ ಬರಬ್ಬ ಎಂತಹ ಧನ್ಯನೆಂದು, ಪಾಪಿಷ್ಠನೇ ಆದರೆ ಅವನ ಸ್ಥಾನದಲ್ಲಿ ಯೇಸು ನೀವು ಮರಣ ಹೊಂದಿರೋದ್ರಿಂದ ಶಿಕ್ಷೆಯಿಂದ ತಪ್ಪಿಸಲ್ಪಟ್ಟ ದೇವರೇ, ಈ ದಿನ ಬರಬ್ಬನಂತೆ ನಮ್ಮ ಮಧ್ಯದಲ್ಲಿಯೂ ಕೂಡ ಯಾರಾದರೂ ಇಷ್ಟ ಬಂದಂತೆ ಜೀವಿಸುವಂಥವರಾಗಿರೋದಾದರೆ ಅವರ ಪಾಪಿಷ್ಠ ಜೀವಿತದಿಂದ ಅವರನ್ನು ಬಿಡಿಸಿ ನೀತಿವಂತರನ್ನಾಗಿ ಮಾರ್ಪಡಿಸಿ ನಿಮ್ಮ ಮಕ್ಕಳನ್ನಾಗಿ ಮಾಡಿ ಪರಲೋಕಕ್ಕೆ ವಾರಸುದಾರರನ್ನಾಗಿ ಜೀವಿಸುವ ಹಾಗೆ ಸಹಾಯ ಮಾಡಿರಿ ಎಂದು, ರಕ್ಷಿಸಲ್ಪಟ್ಟು ರಕ್ಷಕನಿಗೆ ಸಾಕ್ಷಿಗಳಾಗಿ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ದಿನ ಸಾರಿದ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರುವುದಾದರೆ ಲೈಕ್ ಮಾಡಿರಿ. ಇಂಥ ಅದ್ಭುತವಾದ ಸಂದೇಶಗಳನ್ನು ಪ್ರತಿದಿನ ನೋಡಲು ಆಶಿಸುತ್ತಾ ಇದ್ದೀರಾ? ಹಾಗಾದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅನೇಕರಿಗೆ ಈ ಸಂದೇಶವನ್ನು ಶೇರ್ ಮಾಡುವ ಪ್ರಯತ್ನ ಮಾಡಿ.